ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೀಶೋದಿಂದ ಮತ್ತು ಫ್ಲಿಪ್ಕಾರ್ಟ್ಸಿಂದ ತರಿಸಿರುವಂತಹ ಕೆಲವೊಂದು ಪ್ರಾಡಕ್ಟ್ಸ್ನ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಾನು ಏನೆಲ್ಲ ತರಿಸಿದ್ದೀನಿ ಮತ್ತು ಕ್ವಾಲಿಟಿ ಹೇಗಿದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಓಪನ್ ಮಾಡಿ ನೋಡಿದ್ದೀನಿ, ಏನಕ್ಕಂದರೆ ಏನಾದರೂ ಡ್ಯಾಮೇಜ್ ಇದ್ದರೆ ನಾವು ರಿಟರ್ನ್ ಕಳಿಸ್ಬೇಕಾಗತ್ತಲ್ಲ. ಹಾಗಾಗಿ ಆಲ್ಮೋಸ್ಟ್ ಜಾಸ್ತಿ ಪ್ರಾಡಕ್ಟ್ಸ್ನ ನಾನು ಮೀಶೋದಿಂದನೇ ತರಿಸಿದ್ದೀನಿ, ಕೆಲವೊಂದನ್ನು ಮಾತ್ರ ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ಮತ್ತು ಹೋಮ್ ಡೆಕೋರೇಟಿವ್ ಐಟಮ್ಸು, ಕಿಚನ್ ಐಟಮ್ಸೇ ಜಾಸ್ತಿ ಇದೆ. ಏನಕ್ಕಂದರೆ ನನಗೆ ಮನೇನ ಮತ್ತು ಕಿಚನ್ನ ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿ ಇಟ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಬನ್ನಿ ಹಾಗಾದರೆ ನೋಡೋಣ ನಾನು ಏನೇನು ತರಿಸಿದ್ದೀನಿ ಅಂತ. ಹಾಗೆ ಪ್ರೈಸ್ನೂ ಕೂಡ ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ಇಷ್ಟ ಆದರೆ ನೀವು ಚೆಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೊದಲಿಗೆ ಓಪನ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಇದು ಡಿಸೈನರ್ ಮೆಟಲ್ ಪಾಟ್. ಇದು ಸೆಟ್ ಆಫ್ 2 ಕೊಟ್ಟಿದ್ದಾರೆ, ವಿತ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದು ನೋಡೋಕ್ಕೆ ಆಲ್ಮೋಸ್ಟ್ ಸೇಮ್ ಸಿರಾಮಿಕ್ ಪಾಟ್ ಥರನೇ ಕಾಣಿಸ್ತಾ ಇದೆ, ಬಟ್ ಇದು ಸಿರಾಮಿಕ್ ಪಾಟ್ ಅಲ್ಲ, ಮೆಟಲ್ ಪಾಟ್. ಇದು ನೋಡೋಕ್ಕೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಂಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಬೇರೆ ಬೇರೆ ಥರ ಡಿಸೈನ್ ಕೂಡ ಇತ್ತು, ಬಟ್ ನನಗೆ ಈ ಡಿಸೈನ್ ಇಷ್ಟ ಆಯಿತು, ಹಾಗಾಗಿ ನಾನು ಈ ಡಿಸೈನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇಂಡೋರ್ ಪ್ಲಾಂಟ್ಸ್ನೆಲ್ಲ ಹಾಕಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಅರೌಂಡ್ 474 ರುಪೀಸ್ ಏನೋ ಪೇ ಮಾಡಿದ್ದೀನಿ ಇದಕ್ಕೆ, ಬಟ್ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಇದು ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ಸ್ ಲೀವ್ಸ್ ಅಂತ. ಇದು ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆನೂ ಟ್ರೆಂಡಿಂಗ್ ಇದೆ. ಇದು ತುಂಬ ಲಾಂಗ್ ಆಗಿ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಇದರಲ್ಲಿ ಸೆಟ್ ಆಫ್ 3 ಇರುತ್ತೆ, ಅಂದರೆ 3 ಬ್ರ್ಯಾಂಚ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ನಾನು ಕಿಚನ್ನಲ್ಲಿ ಒಂದು ಬಿಗ್ ವಿಂಡೋ ಇದೆ ನಮ್ಮ ಕಿಚನ್ನಲ್ಲಿ, ಅಲ್ಲಿಗೆ ಹಾಕೋಣ ಅಂತ ನಾನು ಇದನ್ನು ತರಿಸಿದ್ದೀನಿ. ಸೊ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಎಲೆಕ್ಟ್ರಿಕ್ ಲ್ಯಾಂಪು. ಇದನ್ನು ನಾವು ಪೂಜೆ ಮಾಡುವಾಗ ಕರ್ಪೂರ ಧೂಪ ಎಲ್ಲ ಹಚ್ಚುತ್ತೀವಲ್ವ, ಹಾಗೆ ಇದರಲ್ಲೂ ಕೂಡ ಕರ್ಪೂರ ಧೂಪನ ಹಾಕಿ ಹಚ್ಬೋದು. ಬಟ್ ಇದನ್ನು 15 ಮಿನಿಟ್ಸ್ ಅಷ್ಟೇ ಕರ್ಪೂರ ಧೂಪ ಹಚ್ಚೋಕೆ ಯೂಸ್ ಮಾಡಬೇಕು ಅಂತ ರೆಸ್ಟ್ರಿಕ್ಷನ್ ಇದೆ. ಹಾಗೆ ಇದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಮುಂದ್ಗಡೆ ಗಣಪತಿ ಫೋಟೋ ಇದೆ ಮತ್ತು ಆ ಕಡೆ ಈ ಕಡೆ ಓಂ ಅಂತ ಇದೆ. ಇದನ್ನು ನಾವು ಪ್ಲಗ್ ಮಾಡಿಬಿಟ್ಟು ಆನ್ ಮಾಡಿದವಾಗ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದನ್ನು ಆನ್ ಮಾಡಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಒಂದು ಕ್ಲಿಪ್ನೂ ಕೂಡ ನಾನು ಹಾಕಿರ್ತೀನಿ. ಕ್ವಾಲಿಟಿ ವೈಸ್ ಹೇಳೋದಾದರೆ ಇದು ತುಂಬಾ ಚೆನ್ನಾಗಿದೆ. ಸೊ ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಒನ್ ಇದು ರೈಸ್ ಲೈಟ್ ಅಂತ. ನಾನು ಇದನ್ನು ದೇವ್ರ ಫೋಟೋದ ಹತ್ರ ಹಾಕೋಕೆ ಅಂತ ತರಿಸಿರೋದು, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರುವಷ್ಟು ಚೆನ್ನಾಗಿಲ್ಲ ಇದು. ಮೋಸ್ಟ್ಲಿ ಇದನ್ನು ದೇವ್ರ ಫೋಟೋದ ಹತ್ರ ಹಾಕಿ ಸೆಟ್ ಮಾಡಿ ಆನ್ ಮಾಡಿದ ಮೇಲೆ ಚೆನ್ನಾಗಿ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇದು ತುಂಬ ಲಾಂಗ್ ಆಗಿದೆ. ಸೊ ಕ್ವಾಲಿಟಿ ವೈಸ್ ಹೇಳೋದಾದರೆ ಪರವಾಗಿಲ್ಲ, ಓಕೆ ಅಂತ ಹೇಳ್ಬೋದು ಅಷ್ಟೇ. ನೆಕ್ಸ್ಟ್ ಒನ್ ಇದು ಏರ್ ಟೈಟ್ 4 ಸೆಕ್ಷನ್ ಸ್ಟೋರೇಜ್ ಕಂಟೈನರ್. ಇದು ನೋಡ್ತಿದ್ದಾವಾಗಲೇ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅಂತ, ಬಟ್ ನಿಜವಾಗ್ಲೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು. ಸೊ ಇದು ಯಾವ ಥರ ಅಂತ ಹೇಳಿದ್ರೆ, ಒಂದು ಸ್ಟೋರೇಜ್ ಬಾಕ್ಸಲ್ಲಿ 4 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ. ಹಾಗಾಗಿ ನಾವು ಇದರಲ್ಲಿ 4 ಐಟಮ್ಸ್ನ ಒಂದೇ ಸ್ಟೋರೇಜ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಇದು. ಈ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದು 4 ಕಡೆ ಕೂಡ ಈ ರೀತಿ ಓಪನ್ ಇರುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ನನಗೆ ವರ್ತ್ ಅಂತ ಅನಿಸ್ತು, ಯಾಕಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆಯಲ್ವಾ, ಹಾಗಾಗಿ. ನೆಕ್ಸ್ಟ್ ಇದು ಮಲ್ಟಿಪರ್ಪಸ್ ರ್ಯಾಕ್. ಇದು ಕೂಡ ಸೆಟ್ ಆಫ್ 2 ಬಂದಿದೆ, ಜೊತೆಗೆ ಅವರು ಸ್ಟಿಕ್ಕರ್ನ ಕೂಡ ಕೊಟ್ಟಿರ್ತಾರೆ ಸ್ಟಿಕ್ ಮಾಡ್ಕೊಳ್ಳೋಕ್ಕೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ. ಇದನ್ನು ನಾವು ಈ ರೀತಿ ಮೊದಲಿಗೆ ಓಪನ್ ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಈ ರೀತಿ ಇದನ್ನು ಗೋಡೆಗೆ ಅಂಟಿಸ್ಕೊಂಡ್ರೆ ಆಯಿತು. ಇದನ್ನು ನಾನು ಆ್ಯಕ್ಚುಲಿ ಕಿಚನಲ್ಲಿ ಸಿಂಕ್ ಏರಿಯಾ ಹತ್ರ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಇದು ಮಟೀರಿಯಲ್ ಬಂದು ಪ್ಲಾಸ್ಟಿಕ್ ಮಟೀರಿಯಲ್ ಆಗಿರುತ್ತೆ. ಸೊ ಕ್ವಾಲಿಟಿ ವೈಸ್ ಹೇಳೋದಾದರೆ ಪರವಾಗಿಲ್ಲ, ಓಕೆ ಅಂತ ಹೇಳ್ಬೋದು, ಚೆನ್ನಾಗಿದೆ. ಇದು ಕೂಡ ಇಷ್ಟ ಆಯ್ತು ನನಗೆ. ನೆಕ್ಸ್ಟ್ ಒನ್ ಇದು ರೀಯೂಸೇಬಲ್ ಮತ್ತು ವಾಷೇಬಲ್ ಸ್ಪಾಂಜ್ ವೈಪ್ಸ್. ಇದನ್ನು ನಾವು ಕಿಚನ್ನಲ್ಲಿ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಬಯೋಡಿಗ್ರೇಡಬಲ್ ಸೆಲ್ಯುಲೋಸ್ ಮಟೀರಿಯಲಿಂದ ಮಾಡಿರ್ತಾರೆ, ಮತ್ತು ಇದು ನೀರನ್ನು ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಇದು ಕಿಚನ್ನಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇದು ಸೆಟ್ ಆಫ್ 5ನ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ವೈಸ್ ಹೇಳೋದಾದರೆ ಇದು ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಮಲ್ಟಿಪರ್ಪಸ್ ಪಾಲಿಥೀನ್ ಹೋಲ್ಡರ್ ಅಂತ. ಇದನ್ನ ಆ್ಯಕ್ಚುಲಿ ನಾನು ಬೇರೆ 2 ಡಿಫ್ರೆಂಟ್ ಕಲರ್ಸಲ್ಲಿ ಆರ್ಡರ್ ಮಾಡಿದ್ದೆ.
ಬಟ್ ನನಗೆ ಇದು ಪಿಂಕ್ ಕಲರಲ್ಲಿ ಬಂದಿದೆ. ಬಟ್ ಪರವಾಗಿಲ್ಲ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನಾವು ಕಿಚನ್ನಲ್ಲಿ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಇರತ್ತಲ್ಲ, ಅದನ್ನು ಇದರಲ್ಲಿ ಹಾಕಿಟ್ಕೊಳ್ಬೋದು. ಮತ್ತು ನಮ್ಗೆ ಯಾವಾಗ ಬೇಕೋ ಆವಾಗ ಅದನ್ನು ತಕ್ಕೊಳ್ಬೋದು. ಇಲ್ಲಿ ಹೊರಗಡೆ ಓಪನ್ ಇರುತ್ತಲ್ವ, ಅದರಿಂದನೇ ತಕ್ಕೊಳ್ಬೋದು. ಮತ್ತು ಬೇರೆ ಥರ ಮಲ್ಟಿಪರ್ಪಸ್ ಯೂಸ್ಗೂ ನಾವು ಯೂಸ್ ಮಾಡ್ಕೊಳ್ಬೋದು ಇದನ್ನು. ಸೊ ಕ್ವಾಲಿಟಿ ವೈಸ್ ಹೇಳೋದಾದರೆ ಇದು ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಓಪನ್ ಮಾಡ್ತಿರೋ ಪ್ರಾಡಕ್ಟ್ ಯಾವುದಂದರೆ ಇದು ಏರ್ಟೈಟ್ ಫುಡ್ ಗ್ರೇಡ್ ಫ್ರಿಡ್ಜ್ ಸ್ಟೋರೇಜ್ ಕಂಟೈನರ್. ಇದು ಕೂಡ ಸೆಟ್ ಆಫ್ 3 ಇರುತ್ತೆ. ಒಂದು ಬಿಗ್ ಸೈಜಲ್ಲಿರುತ್ತೆ, ಇನ್ನೆರಡು ಸ್ಮಾಲ್ ಸೈಜಲ್ಲಿರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ. ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು ನಂಗೆ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟ್ ಕೂಡ. ಆ್ಯಕ್ಚುಲಿ ನಾನು ಇದನ್ನು ಬ್ಲ್ಯಾಕ್ ಕಲರಲ್ಲಿ ಆರ್ಡರ್ ಮಾಡಿದೆ, ಬಟ್ ಇದು ನನಗೆ ವೈಟ್ ಕಲರಲ್ಲಿ ಬಂದಿದೆ. ಸೊ ಇದನ್ನು ನಾವು ಫ್ರಿಡ್ಜಲ್ಲಿ ಏನಾದರೂ ವೆಜಿಟೇಬಲ್ಸು, ಸ್ನ್ಯಾಕ್ಸು ಈ ಥರ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈ ಪ್ರಾಡಕ್ಟ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಾನಿವಾಗ ಓಪನ್ ಮಾಡ್ತಿರುವ ಪ್ರಾಡಕ್ಟ್ ಬಂದುಬಿಟ್ಟು ಇದು ಏರ್ಟೈಟ್ ಸ್ಟೋರೇಜ್ ಕಂಟೈನರ್ಸು. ಇದು ಕೂಡ ಪ್ಯಾಕ್ ಆಫ್ 6 ಇದೆ. ಇದು ಎಲ್ಲ ಪೀಸ್ನೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ನೋಡೋಕ್ಕೆ ಕೂಡ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಹಾಗೆ ನಾನು ಇದನ್ನು ಕಿಚನಲ್ಲಿ ಏನಾದರೂ ಕಿಚನ್ ಐಟಮ್ಸ್ನ ಸ್ಟೋರೇಜ್ ಮಾಡ್ಕೊಳಕ್ಕಾಗತ್ತೆ ಅಂತ ತರಿಸಿರೋದು. ನಿಯರ್ಲಿ 200 ರುಪೀಸ್ ಒಳಗಡೆ ನನಗೆ 6 ಪೀಸಸ್ ಸಿಕ್ತು ಇದು. ಸೊ ವರ್ತ್ ಅಂತಲೇ ಅನ್ಬೋದು. ನೆಕ್ಸ್ಟ್ ಒಂದು ನಾನು ಓಪನ್ ಮಾಡ್ತಿರೋ ಪ್ರಾಡಕ್ಟ್ ಯಾವುದಂದರೆ ಇದು ಕ್ಲೀನಿಂಗ್ ಟೂಲ್. ಇದು ಅಥವಾ ಇದನ್ನು ನೀವು ಡಿಶ್ ವಾಷಿಂಗ್ ಲಿಕ್ವಿಡ್ ಸೋಪ್ ಡಿಸ್ಪೆನ್ಸರ್ ಅಂತಲೂ ಹೇಳ್ಬೋದು. ಇದರಲ್ಲಿ ಟೋಟಲ್ 3 ಐಟಮ್ಸ್ ಇರುತ್ತೆ. ಸ್ಪಾಂಜನ್ನು ಕೂಡ ಕೊಟ್ಟಿರ್ತಾರೆ. ಕ್ವಾಲಿಟಿ ವೈಸ್ ಹೇಳೋದಾದರೆ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಕಿಚನಲ್ಲಿ ಸಿಂಕ್ ಏರಿಯಾ ಹತ್ರ ಯೂಸ್ಫುಲ್ ಆಗುತ್ತೆ ಅಂತ ತರಿಸಿರೋದು. ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ, ನಾವು ಮೊದಲಿಗೆ ಲಿಕ್ವಿಡ್ ಸೋಪ್ನ ಇದರಲ್ಲಿ ಹಾಕಿಬಿಟ್ಟು ಈ ರೀತಿ ಕ್ಲೋಸ್ ಮಾಡಿ ಸ್ಪಾಂಜ್ನ ಇಟ್ಟು ಪ್ರೆಸ್ ಮಾಡಿದಾಗ ಸ್ಪಾಂಜ್ಗೆ ಲಿಕ್ವಿಡ್ ಸೋಪ್ ತಾಗುತ್ತೆ. ಅದರಿಂದ ನಾವು ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ನಾನು ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಕಿಚನ್ಗೆ. ಸೊ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಪ್ರಾಡಕ್ಟ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಇದು ಕೌಂಟರ್ ಟಾಪ್ ಕಿಚನ್ ಸ್ಟೋರೇಜ್ ರ್ಯಾಕ್. ಆಲ್ಮೋಸ್ಟ್ ನೀವು ಇದನ್ನು ಎಲ್ಲ ಕಡೆ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಕಿಚನ್ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಕಿಚನ್ನಲ್ಲಿ ಕೆಲವೊಂದು ಗ್ಲಾಸ್ ಜಾರ್ಸ್ನ ಮತ್ತು ಸ್ಟೋರೇಜ್ ಕಂಟೈನರ್ಸ್ನ ನೀಟಾಗಿ ಜೋಡಿಸ್ಕೊಳ್ಬೋದು ಅಂತ ತರಿಸ್ಕೊಂಡಿದ್ದೀನಿ. ಹಾಗೆ ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ಇದನ್ನು ನಾವು ಕಿಚನಲ್ಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ಪೇಸ್ನೂ ಕೂಡ ಸೇವ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ನಾನು ಓಪನ್ ಮಾಡ್ತಿರೋ ಪ್ರಾಡಕ್ಟ್ ಯಾವುದಂದರೆ ಇದು ಅಲ್ಯೂಮಿನಿಯಂ ಫಾಯಿಲ್ ಸ್ಟಿಕ್ಕರ್. ಇದನ್ನು ನಾನು ಕಿಚನ್ಗೆ ಅಂತ ತರಿಸಿರೋದು. ಕಿಚನಲ್ಲಿ ಸೆಲ್ಫ್ ಮತ್ತು ಗ್ಯಾಸ್ ಹಿಂದ್ಗಡೆ ವಾಲ್ ಇರುತ್ತಲ್ವ, ಅಲ್ಲಿ ಸ್ಟಿಕ್ ಮಾಡೋಕ್ಕಂತ ತರಿಸಿರೋದು. ಇದು ಆ್ಯಕ್ಚುಲಿ ಆಯಿಲ್ ಪ್ರೂಫ್ ಆಗಿರುತ್ತೆ, ವಾಟರ್ ಪ್ರೂಫ್ ಆಗಿರುತ್ತೆ ಮತ್ತು ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ. ಸೊ ಹಾಗೆ ಇದು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಓಪನ್ ಮಾಡಿಬಿಟ್ಟು ಇದನ್ನು ಕಿಚನಲ್ಲಿ ಸೆಲ್ಫ್ ಅಥವಾ ವಾಲ್ಗೆ ಸ್ಟಿಕ್ ಮಾಡಿದ್ರೆ ಆಯಿತು. ಹಾಗೆ ಇದನ್ನು ನಾವು ಕಿಚನಲ್ಲಿ ಯೂಸ್ ಮಾಡೋದ್ರಿಂದ ಕಿಚನ್ನ ಲುಕ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ಬೇಗ ಹಾಳಾಗುತ್ತೆ ಅನ್ನೋ ಟೆನ್ಷನ್ನು ಇರಲ್ಲ. ಏನಕ್ಕಂದರೆ ಇದು ಅಲ್ಯೂಮಿನಿಯಂ ಫಾಯಿಲ್ ಆಗಿರುತ್ತೆ ಮತ್ತು ಹೀಟು, ಆಯಿಲ್ ಮತ್ತು ವಾಟರ್ ಪ್ರೂಫ್ ಆಗಿರುತ್ತಲ್ವ. ಹಾಗಾಗಿ ಸೊ ಈ ಪ್ರಾಡಕ್ಟ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಕೊನೆಯದಾಗಿ ನಾನು ಫ್ಲಿಪ್ಕಾರ್ಟ್ಸಿಂದ 2 ಪ್ರಾಡಕ್ಟ್ಸ್ನ ತರಿಸಿದ್ದೆ. ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಓಪನ್ ಮಾಡ್ತಾ ಇರೋದು ಬಂದುಬಿಟ್ಟು ಇದು ಕುರ್ತಿ ಸೆಟ್. ಇದಕ್ಕೆ ಅರೌಂಡ್ ನಾನು 340 ರುಪೀಸ್ ಏನೋ ಪೇ ಮಾಡಿದ್ದೀನಿ. ಬಟ್ ಕ್ವಾಲಿಟಿ ವೈಸ್ ಪರವಾಗಿಲ್ಲ, ಚೆನ್ನಾಗಿದೆ. ಇದು ಮಟೀರಿಯಲ್ ಬಂದುಬಿಟ್ಟು ಕಾಟನ್ ಮಟೀರಿಯಲ್ ಇದು. ಮತ್ತು ಪ್ಯಾಂಟ್ ಮತ್ತು ಟಾಪ್ ಎರಡನ್ನೂ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಪ್ಯಾಂಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಕೂಡ ನನಗೆ ಇಷ್ಟ ಆಯಿತು. ಲಾಸ್ಟ್ ಒನ್ ಇದು ಬೆಡ್ಶೀಟು. ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದು. ಇದು ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನನಗೆ ಡಿಸೈನ್ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿದ್ದೆ. 2 ಪಿಲ್ಲೋ ಕವರ್ ಕೂಡ ಕೊಟ್ಟಿದ್ದಾರೆ. ಕಾಸ್ಟ್ ಕೂಡ ಅಷ್ಟೇನು ಜಾಸ್ತಿ ಅಂತ ಅನಿಸಿಲ್ಲ. 200 ರುಪೀಸ್ ಒಳಗಡೆ ನನಗೆ ಸಿಕ್ತು. ಮತ್ತು ನನಗೆ ಈ ಥರ ಡಿಸೈನ್ ಬೆಡ್ಶೀಟೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಇದು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.